ಮೊದಲ ಪಂದ್ಯಾಟವನ್ನು ಇಕೆ ಈಗಲ್ಸ್ ಜೆಬಿಸಿಸಿ ವಿರುದ್ಧ ಜಯವನ್ನು ದಾಖಲಿಸ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ವಿಜಿ ಜಿಜೆ ಆರ್ಮಿಯ ನಾಯಕ ವಾಯುಪಥ ನಾಯಕ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ವಿಜಿ. ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ನಿತೀಶ್ ಗೌಡ ಅವರ ಮಾಲಕತ್ವ ವಾಯುಪುತ್ರ ಜಿಜೆ ಮೂರ್ತಿಗಳ ಸಾರಥ್ಯದ ಜಿಜೆ ಆರ್ಮಿಯನ್ನು ಎದುರಿಸ್ತಾ ಇದೆ. ಬಾಲ್ ಸುಂದರತೆ ಎಸೆತ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗಿರೀಶ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಕ್ಷೇತ್ರ ವೈಫಲ್ಯವನ್ನು ಕಂಡುಕೊಂಡ್ರು ವಿಜಿ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 4. ಮೊದಲ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಹೋರಾಟ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಬೌಂಡರಿ 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಜಿಜೆ ಆರ್ಮಿ. ಅಂಕಿತ್ ರಾಣಾ ತಾನೇ ಮೊದಲ ಚೆಂಡಿನ ಬೌಂಡರಿಯನ್ನು ದಾಖಲಿಸಿದ್ರು. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 8. They accomplish over number 1, score 8 without loss. ಈ ಒಂದು ಪಂದ್ಯಾಟದ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ ಸಾರಥ್ಯದ ಎಂ ಸ್ಪೋರ್ಟ್ಸ್ ಜಿಲ್ಲೆ, ರಾಜ್ಯ, ದೇಶ, ವಿದೇಶದಲ್ಲೂ ಕೂಡ ಎಂ ಸ್ಪೋರ್ಟ್ಸ್ ಮುಖ್ಯನ ಪಂದ್ಯಾಟ ನೋಡುವ ಅವಕಾಶ ಇದೆ. ಈಗಾಗಲೇ 30,000ಕ್ಕೂ ಮಿಕ್ಕಿದ ಸಬ್ಸ್ಕ್ರೈಬರ್ ಅನ್ನು ಹೊಂದಿಕೊಂಡಂತ ಏಕಮಾತ್ರ ಸಂಸ್ಥೆ ಎಂ ಸ್ಪೋರ್ಟ್ಸ್. ವರ್ಷದಿಂದ ವರ್ಷಕ್ಕೆ ಎಂ ಸ್ಪೋರ್ಟ್ಸ್ ಬೆಳೀತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಧನಂಜಯ್ ಎಸೆಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಸಂತೋಷ್. ಬಹಳ ಸುತ್ತಮುತ್ತ ಎಸೆತ ರನ್ಔಟ್ ಮಾಡುವಂತಹ ಪ್ರಯತ್ನ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಕಾಡ್ತಾ ಇದೆ. ಅಪಾಯದ ಅಂಚಿನಿಂದ ಪಾರಾಗ್ತಾ ಇದ್ದಾನೆ ದಾಂಡಿಗರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 9. 9 without loss. Second over in progress. ಚಾಂಪಿಯನ್ಸ್ ಲೀಗ್ ಆಗ್ತಾ ಇದೆ. 5 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ. ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಸೇರ್ಪಡೆ.
ರವಿ ಕಿತ್ತನಹಳ್ಳಿ, ಡಿಸಿ ಗಂಗಾಧರ್ ಗೌಡ ಹಾಗೂ ಸೃಷ್ಟಿ ಲೋಕೇಶ್ ಮೂವರು ಒಟ್ಟಾಗಿ ಯಶಸ್ವಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಹಂಬಲಕ್ಕೆ ಬೆಂಬಲವಾಗಿ ಬಹಳಷ್ಟು ಯುವಕರು, ಈ ಪರಿಸರದ ಯುವಕರು ಈ ಪಂದ್ಯದ ಯಶಸ್ಸಿಗೋಸ್ಕರ ಕಾರಣೀಕರ್ತರಾಗ್ತಾ ಇದ್ದಾರೆ. ಈ ತರ್ಮದ ಇನ್ನರೇಜ್ ಕ್ಯಾಚ್ ಆಗೋ ಅವಕಾಶ ಇತ್ತು. ಗುಡ್ ರಕ್ಷಕ ರಮೇಶ್ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು, ಯಾವುದೇ ರೀತಿ ಓಟಗಳಿಗೆ ಅವಕಾಶ ಕಾಣ್ತಾ ಇಲ್ಲ. ಒಂದೆಡೆ ವಾಯುಪುತ್ರ, ಒಂದೆಡೆ ಜಿಜೆ, ಎರಡು ತಂಡಗಳು ಕೂಡ ಇತ್ತೀಚೆಗಷ್ಟೇ ಒಂದು ರಾಷ್ಟ್ರೀಯ ಮಟ್ಟದ ಪಂದ್ಯ ನಡೆಸಿದ ಸಂಸ್ಥೆ. ವಾಯುಪುತ್ರ ಕಪ್, ಅದೇ ರೀತಿಯಲ್ಲಿ ಜಿಜೆ ಕಪ್. ಉತ್ತಮ ಸತ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಂಕಿತ್ ರಾಣಾ. ಮತ್ತೆ ಎಸಗಾಕಿ ಭಾಗದಲ್ಲಿ ಧನಂಜಯ್. ಸುಂದರತೆ ಎಸೆತ, ಕ್ಷೇತ್ರಕ್ಕೆ ಸ್ವಲ್ಪ ವೈಫಲ್ಯ, ರನ್ಔಟ್ ಆಗೋ ಅವಕಾಶ ಇತ್ತು. ಕೂದಲಳೆ ಅಂತರದಲ್ಲಿ ದಾಂಡಿಗ ಬಚಾವ್ ಆಗ್ತಾ ಇದ್ದಾನೆ. ಅದೃಷ್ಟ ಆಟದಲ್ಲಿ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಕೈ ಕೊಡ್ತಾ ಇದೆ ವಾಯುಪುತ್ರಕ್ಕೆ. ಅದೃಷ್ಟ ಕೈ ಹಿಡಿತಾ ಇದೆ ಜಿಜೆ ಆರ್ಮಿಗೆ. ಈಗಾಗಲೇ ಜಿಜೆ ಆರ್ಮಿಯ ಡಗೌಟ್ ನಲ್ಲಿ ಚಲನಚಿತ್ರ ನಟ ಅಜಯ್ ಕೃಷ್ಣ ಇದ್ದಾರೆ. ಅಜಯ್ ರಾವ್ ಕೃಷ್ಣ ಟಾಕೀಸ್ ಎಂದು ಸಿನಿಮಾದ ಹೀರೋ ಕೂಡ ಈಗಾಗಲೇ ಜಿಜೆ ಆರ್ಮಿಗೆ ಬಾಹುಬಲವನ್ನು ತರ್ತಾ ಇದ್ದಾರೆ. ಅವರೊಂದಿಗಿದ್ದಾರೆ ಈ ಒಂದು ಪರಿಸರದ ಹಿರಿಯ ಕ್ರಿಕೆಟಿನ ಸಿನಿಮಾದ ನಿರ್ದೇಶನ, ಕ್ರಿಕೆಟ್ ಆಟಗಾರ ಸಿಂಪಲ್ ಸುನಿ ಈಗಾಗಲೇ ಜಿಜೆ ಆರ್ಮಿಯ ಡಗೌಟ್ಸ್ ನಲ್ಲಿದ್ದಾರೆ. ಬಹಳಷ್ಟು ಉತ್ತಮ ಹೊಡೆತ, ಒಂದು ಓಟದ ಸೇರ್ಪಡೆ. ಬಹಳಷ್ಟು ಉತ್ತಮ ಹೊಡೆತ, ಒಂದು ಓಟದ ಸೇರ್ಪಡೆ, ರನ್ಔಟ್ ಮಾಡೋ ಅವಕಾಶ, ಮತ್ತೆ ವೈಫಲ್ಯ ವಾಯುಪುತ್ರ ಕಂಡುಕೊಳ್ತಾ ಇದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸುಂದರತೆ ಎಸಗಾರಿಕೆ ಭಾಗದಲ್ಲಿ ಮತ್ತೆ ವಾಯುಪುತ್ರ ಎಸೆತಗಾರ ಗಿರಿ 3ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ತರದ ಮೊತ್ತ 15 ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಬಹಳ ಸುಂದರತೆ ಎಸೆತ, ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಕಳೆದ ಬಾರಿ ಇದೇ ಅಂಕಣದಲ್ಲಿ ಜೆಬಿಸಿಸಿ ಪರವಾಗಿ ಆಕಾಶ್ ಗೌಡ ಸಾರಥ್ಯದಲ್ಲಿ DHPL ದಾಸಾನ್ಪುರ ಹೋಬಳಿ ಪ್ರೀಮಿಯರ್ ಲೀಗ್ ಸಾಗಿತ್ತು.
ಆ ಒಂದು ಪಂದ್ಯಾಟದ ಬಗ್ಗೆ ಇವತ್ತು ಸವಿಸ್ತಾರವಾದಂತಹ ಒಂದು ವರದಿ ಡೈಲಿ ಮಿರರ್ ಈ ಒಂದು ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಮುಂದಿನ ಪಂದ್ಯಾಟವನ್ನು ಆಡುವಂತ ದಾಸಾನ್ಪುರ ರಾಕರ್ಸ್ ಹಾಗೂ ವಿಜೆಜೆ ಜಾಗ್ವಾರ್ಸ್ ಎರಡು ತಂಡದ ನಾಯಕರು ಕಮೆಂಟ್ರಿ ಬಾಕ್ಸ್ ಹತ್ರ ಬಂದು ತಮ್ಮ ಪ್ಲೇಯಿಂಗ್ 11 ಲಿಸ್ಟ್ ಅನ್ನು ಪಡಿಬೇಕು. ಆದಷ್ಟು ಶೀಘ್ರ ಅದನ್ನ ತಲುಪಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ದಾಸಾನ್ಪುರ ರಾಕರ್ಸ್ ವರ್ಸಸ್ ವಿಜೆಜಿ ಜಾಗ್ವಾರ್ಸ್, 2 ಟೀಮ್ಸ್ ಕ್ಯಾಪ್ಟನ್ಸ್ ಇಲ್ಲಿ ಬಂದು ತಮ್ಮ ಪ್ಲೇಯಿಂಗ್ 11 ಲಿಸ್ಟ್ ಅನ್ನು ಪಡಿಬೇಕು. 8 ಓವರ್ಗಳ ಮುಕ್ತಾಯದ ಬಳಿಕ ಟಾಸ್ ಪ್ರಕ್ರಿಯೆ. ಆಲ್ ದ ಟೀಮ್ಸ್ ಈ ಪಂದ್ಯಾಟ ಭಾಗದ ಪ್ರತಿ ತಂಡಗಳು ಗಮನಿಸಿ 8 ಓವರ್ಗಳ ಮುಗಿತಾಕ್ಷಣ ಅಂಕಣದತ್ತ ಬರಬೇಕು. ನಾಣ್ಯ ಚಿಮ್ಮಿಗೆ ಪ್ರಕ್ರಿಯೆ ನಡೀತದೆ. ಮುಕ್ತಾಯ ಕಂಡಂತ 3 ಓವರ್ಗಳು. ದ ಕಂಪೀಟಿಷನ್ ನಂಬರ್ 3 ಸ್ಕೋರ್ 16 ವಿದೌಟ್ ಲಾಸ್. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಧನಂಜಯ್ ತನ್ನ ಕಂತಿನ 2ನೇ ಓವರ್ ಎಸಲು ಸಜ್ಜಾಗ್ತಾ ಇದ್ದಾನೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಜಿಜೆ ಆರ್ಮಿಯ ಮೊದಲ ಹೆದ್ದಾರಿ ನೆಲ ಕಚ್ಚುತ್ತಾ ಇದೆ. ವಿಜೆಜಿ ಜಾಗ್ವಾರ್ಸ್ ಕ್ಯಾಪ್ಟನ್ ಪ್ಲೀಸ್ ನಾಟ್. ವಿಜೆಜಿ ಜಾಗ್ವಾರ್ಸ್ ಅವರು ಇಲ್ಲಿ ಬರಬೇಕು. ಕಮೆಂಟ್ರಿ ಬಾಕ್ಸ್ ಹತ್ರ ಪ್ಲೇಯಿಂಗ್ 11 ಹೆಸರನ್ನ ನಮಗೆ ನೀಡಬೇಕು. ವಿಜೆಜಿ ಜಾಗ್ವಾರ್ಸ್ ಬಾಲ್ ಶೂತ ಮರೆತು ಹೊಡೆತಾ ಕವರ್ ಟ್ರೈ. ಒಂದೋಟದ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ವಿಜೆಜಿ ಜಾಗ್ವಾರ್ಸ್ಗೆ ಕೊನೆಯ ಕರೆ. ಲಾಸ್ಟ್ ಕಾಲ್ ಫಾರ್ ವಿಜೆಜಿ. ಸಮಯಕ್ಕೆ ಸರಿಯಾಗಿ ಎಂಟ್ರಿ ಪಡೀರಿ. ದಯಮಾಡಿ ಗಮನಿಸಿ. ಪ್ರತಿ ಬಾರಿ ಹೇಳುವುದಿಲ್ಲ, ಅದರ ನಾಯಕರು ಬಂದಿಲ್ಲಿ ತಮ್ಮ ತಂಡದ ಆಟಗಾರರ ಲೀಸ್ಟ್ ಅನ್ನ ಕೊಂಡೊಯ್ಯಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಾಲ್ ಶೂತ ಮರೆತ ಎಸೆತ. ಒಂದು ಓಟದ ಹೆಚ್ಚುವರಿಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ
ಬಹಳಷ್ಟು ಉತ್ತಮ ರನ್ ಮಾಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಬಲಿದ್ಕೊಳ್ತಾ ಇದೆ ವಾಯುಪುತ್ರ. ತಂಡದ ಮೊತ್ತ ಸ್ಥಗಿತತೆಯನ್ನು ಕಾಡ್ತಾ ಇದೆ. 19 ಬಹಳಷ್ಟು ಉತ್ತಮ ಎಸೆತ, ತಟ್ಟಿ ಮುಟ್ಟಿ ಓಟನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆ. ಮುಕ್ತಾಯದ 4 ಓವರ್ಗಳ ಮುಂದೆ ತಂಡದ ಮೊತ್ತ 20. The competition over number 4 scored 20 for 1. Drinks break. Official drinks break. ಅಲ್ಲಿ ಒಬ್ಬರು ಮಾತ್ರ ಹೋಗಿ, ಅಲ್ಲಿ ನೀರಿದೆ, ತೊಂದರೆ ಇಲ್ಲ.
ಹೊಸ ಎಸೆಗಾರರ ಪರಿಚಯ ಅಂಕಣ ಕಂಡುಕೊಳ್ತಾ ಇದೆ. ಸುಶಾಂತ್ ಈ ಎಸೆಗಾರಿಕೆ ಭಾಗದಲ್ಲಿ ಗುರು ಸುಶಾಂತ್ ಬಾಲ್ ಸುತ್ತ ಸಿಕ್ಸರ್ ಷಟ್ಕ ಆರೋಟದ ಸೇರ್ಪಡೆ. ನಾಯಕನ ಜಬ್ಬಾರಿತ ಆಟ ಬರ್ತಾ ಇದೆ. ಸುಬ್ಬು ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಉತ್ತಮತೆಯ ಸತ ಗುರು ಸುಶಾಂತ್ ಸುಂದರತೆಯ ಸರಳ ಎಸೆತಾ ಇದ್ದಾರೆ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ತಡೆದ ಮೊತ್ತ 33. 33. 6th ಓವರ್ ಇನ್ ಪ್ರೋಗ್ರೆಸ್. ಸ್ವಲ್ಪ ಮಟ್ಟಿಗೆ ಓಟಗಳು ಬರಲಿಕ್ಕೆ ಆರಂಭವನ್ನು ಕಾಡ್ತಾ ಇದೆ ಜೆಜೆ ಆರ್ಮಿ. ಮತ್ತೆ ಗುರು ಸುಶಾಂತ್ ನೀಳ ಕಾಯ್ದ ಉದ್ದದ ವ್ಯಕ್ತಿ ವೈಟ್ ಬಾಲ್. ಅಕ್ರಮ ಸೂಚನೆಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಜಿಜೆ ಆರ್ಮಿಗೆ. ಚಾಂಪಿಯನ್ಸ್ ಲೀಗ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಸ್ಥಳದ ಮೊತ್ತ 34. 34. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಚಾಂಪಿಯನ್ಸ್ ಲೀಗ್ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಈ ಒಂದು ಪಂದ್ಯಾಟದ ದಾಂಡಿಗೆ ಹೊಸ ಅವಕಾಶ ನೀಡ್ತಾ ಇದೆ. ವೀರೂಸ್ ಈ ಒಂದು ಜಾಹೀರಾತು ಫಲಕ, ಕೆಂಪು ಬಣ್ಣದ ವೀರೂಸ್ ಜಾಹೀರಾತು ಫಲಕ ಇದೆ. ಅದಕ್ಕೆ ಸಿಕ್ಸರ್ ಹೊಡೆದ ದಾಂಡಿಗರಿಗೆ 2000 ನಗದು ಬಹುಮಾನ ನೀಡ್ತಾ ಇದ್ದಾರೆ ಸೃಷ್ಟಿ ಲೋಕೇಶ್, ಈ ಪಂದ್ಯಾಟದ ಮುಖ್ಯ ಪ್ರವರ್ತಕರು. ಓವರ್ ಕಂಪ್ಲೀಷನ್ ಆಫ್ ಓವರ್. 6 ಓವರ್ಗಳ ಮುಕ್ತಾಯಕ್ಕೆ 36ಕ್ಕೆ 2. 6 ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಓವರ್ ಕಂಪ್ಲೀಟ್. ಇಲ್ಲಿ ಅಂಕಿಅಂಶ ತಜ್ಞರಿದ್ದಾರೆ, ಅದೇ ರೀತಿ 12 ಆಟಗಾರಿದ್ದಾರೆ ಹಾಗೂ ಎಂ ಸ್ಪೋರ್ಟ್ಸ್ ಅಂಕಿಅಂಶ ತಜ್ಞ, ಅನುಭವಿ ಅಂಕಿಅಂಶ ತಜ್ಞ ಕೂಡ ಅಕ್ಕಾಮ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಕ್ಷಯ್
ಈ ಬಾರಿ ಎಸೆದ ಚೆಂಡು ಸ್ಕ್ವೇರ್ ಆಗಿ ಭಾಗದಲ್ಲಿ ಬಾಲಶುತ್ತ ಮತ್ತೆ ನೋಡಿದವರು ದಾಖಲಿಸ್ತಾ ಇದೆ. ಒಂದು ಓಟದ ಸೇರ್ಪಡೆ, ಅವಳೋಟ ಪೂರೈಸುವಂತ ಪ್ರಯತ್ನ. ಮೂರು ಓಟವನ್ನು ಕೂಡ ದಾಖಲಿಸ್ತಾ ಇದೆ. ತಡೆದ ಮೊತ್ತ 39, 39. ಮತ್ತೆ ಅಕ್ಷಯ್ ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ಈಗಾಗಲೇ ಈಗ JBCC ವಿರುದ್ಧ ಮೊದಲ ಜಯವನ್ನು ದಾಖಲಿಸಿತ್ತು. ಈ ತಂಡದ ರಿವರ್ಸ್ ಶಾಟ್, ವಾಟ್ ಎ ಶಾಟ್! ಸುಬ್ಬು ಹೊಡೆತ ಆಂಬುಲೆನ್ಸ್ ಹತ್ರ ಸಾಗ್ತಾ ಇದೆ. ಅದು ವೀರೂಸಿಗೆ ತಾಗಿದ್ರೆ 2,000 ಜೇಬಿಗಿಳಿಸುವ ಅವಕಾಶ ಇತ್ತು. ಸುಬ್ಬು 2ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಈ ತರಹದ ಸತ್ತ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸುಬ್ಬು ವೈಯಕ್ತಿಕ ಗಳಿಕೆ 1 ಓಟದ ಹೆಚ್ಚುವರಿಯನ್ನು ಮಾಡ್ತಾ ಇದ್ದಾರೆ. ತರದ ಮೊತ್ತ 46. ಮತ್ತೆ ಅಕ್ಷಯ್ ಈತನ ಸದ ಚೆಂಡು ಬಾಲ್ ಶುದ್ಧ ಬರುತ್ತೆ. ಹೊಡೆತ ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಆಟಗಾರರಿಗೆ ಮತ್ತೊಂದು ಅವಕಾಶ ಇದೆ. ಸ್ವಾಮಿ ಟೈರ್ಸ್, ಹನುಮಂತರಾಯಪ್ಪ ಅವರ ಸ್ವಾಮಿ ಟೈರ್ಸಿನ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಅಥವಾ ಬೌಂಡ್ರಿ ದಾಖಲಿಸಿದ ಆಟಗಾರರಿಗೆ 2,000 ಘೋಷಣೆ ಈಗಾಗಲೇ ಹನುಮಂತರಾಯಪ್ಪ ಅವರು ನೀಡ್ತಾರೆ. ಇದು GJ ಆರ್ಮಿಗೆ ಮಾತ್ರ. ಬಾಲ್ ಶುದ್ಧ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಬಾಲ್ ಶುದ್ಧ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಅನ್ನು ದಾಖಲಿಸ್ತಾ ಇದ್ದಾರೆ. 50 ಅರ್ಧ ಶತಕವನ್ನು ಪೂರೈಸ್ತಾ ಇದೆ GJ ಆರ್ಮಿ. ಅಲ್ಲಿ GJ ಆರ್ಮಿ ಡಗ್ಔಟ್ ಅನ್ನ ಹೊರಗೋಗ್ಬೇಕು, ಇಲ್ಲದಿದ್ರೆ 2 ರನ್ ಕಟ್ ಆಗ್ತದೆ. ದಯಮಾಡಿ ಗಮನಿಸಿ, ಇದು ಎಲ್ಲರಿಗೂ ಒಂದೇ ರೂಲ್ಸ್. ದಯಮಾಡಿ ಗಮನಿಸಿ, ಡಗ್ಔಟ್ಸ್ ಒಳಗೆ ನೀವು ಹೊರಕ್ಕೆ ಹೋಗಬೇಕು. ದಯಮಾಡಿ ಗಮನಿಸಿ, ಎಲ್ಲರೂ ಕೂಡ ಒಂದು ರೂಲ್ಸ್. ದಯಮಾಡಿ ಗಮನಿಸಿ, ಕೇವಲ ಒಬ್ಬರು ಒಂದು ಬಾರಿ ಮಾತ್ರ ನಿರ್ಣಾಯಕ ಅನುಮತಿ ಇದ್ದರೆ ಮಾತ್ರ ಅವಕಾಶ ಇರ್ತದೆ. ಗುರು ಸುಶಾಂತ್ ಎಸಗಾರಿಕೆ ಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಸುಬ್ಬು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ
ಅಂಕಿತ್ ರಾಣಾ. ಬಹಳ ಸುತ್ತಮುತ್ತ ಹೊಡೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾರೆ. ಎರಡನೇ ಓಟ ಪುರಸ್ಕೃತ ಪ್ರಯತ್ನ, ಪೂರೈಕೆಯೂ ಕೂಡ. ಎರಡೋಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 52, 52. ಪ್ರತಿ ತಂಡಕ್ಕೆ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡು ಇರ್ತದೆ, ಗಮನಿಸಬೇಕು. ಕೀಪರ್ ಕ್ಯಾಚ್ ಅನ್ನು ಬಿಟ್ಟು ರಿವ್ಯೂ ಇರ್ತದೆ, ದಯಮಾಡಿ ಗಮನಿಸಿ. ಎರಡು ರಿವ್ಯೂ ಪ್ರತಿ ತಂಡಕ್ಕೆ ಇರ್ತದೆ, ಒಂದು ಬ್ಯಾಟಿಂಗ್ ಮೇಲೆ, ಇನ್ನೊಂದು ಬೌಲಿಂಗ್ ಸಮಯದಲ್ಲಿ. ಬಹಳ ಸುತ್ತಮುತ್ತ ಎಸೆತ, ಬೌಲರ್ಸ್ ಬ್ಯಾಕ್ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿತ್ ರಾಣಾಗೆ. ಈ ತನ್ಮದ ಭರ್ಜರಿ ಹೊಡೆತ, ಸುಬ್ಬು ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಮೂರನೆಯ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಕ್ಯಾಪ್ಟನ್ ಸುಬ್ಬು. ಇದರ ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ, ನಾಲ್ಕನೇ ಸಿಕ್ಸರ್ ಸುಬ್ಬು ದಣಿದ. ಕೊನೆ ಒಂದು ಚೆಂಡು ಬಾಕಿ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗ್ತಾ ಸುಬ್ಬು ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಟಾರ್ಗೆಟ್. ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ ವಾಯುಪುತ್ರ 67 ಓಟವನ್ನು ದಾಖಲಿಸಬೇಕಾಗಿದೆ. ಮೊದಲ ಪಂದ್ಯಕ್ಕೆ ನಾನಚ್ಚುವಿಗೆ ಕರೀತಾ ಇದ್ದಾವೆ ದಾಸರ್ಪುರ ರಾಕರ್ಸ್ ವರ್ಸಸ್ ವಿಜೆಜೆ ಜಾಗ್ವಾರ್ಸ್. ರಾಕರ್ಸ್ ವರ್ಸಸ್ ಜಾಗ್ವಾರ್ಸ್. ಮುಂದಿನ ಪಂದ್ಯ ನಾನಚ್ಚುವಿಗಾಗಿ ಇತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎರಡು ತಂಡಗಳು ಲೈನ್ ಅಪ್ ಮಾಡಬೇಕು. ವಾಯುಪುತ್ರದಲ್ಲಿ ಲೈನ್ ಅಪ್ ಮಾಡಿ. ಲೈನ್ ಅಪ್ ಮಾಡಬೇಕು. ಜಿಜೆ ಆರ್ಮಿ ಲೈನ್ ಅಪ್ ಅನ್ನ ಮಾಡಿ. ಇಲ್ಲೇ ನಮ್ಮ ಅತಿಥಿ ಗಣ್ಯರು ಈಗ ಆಗಮಿಸ್ತಾರೆ. ಗೋಕುಲ ಎಂಟರ್ಟೈನರ್ಸ್ ನ ಬ್ಯಾನರ್ ರೆಡಿ.
ಶ್ರೀಯುತ ಎಚ್ ಗೋವಿಂದರಾಜ್ ಅವರು ನಿರ್ಮಾಣದ ದ್ವಿತೀಯ ಚಿತ್ರ ಕೃಷ್ಣ ಟಾಕೀಸ್ ಚಿತ್ರದ ನಾಯಕ ನಟರಾದಂಥ ಶ್ರೀಯುತ ಅಜಯ್ ರಾವ್ ಅವರು, ಅದೇ ರೀತಿ ಸಂಗೀತ ನಿರ್ದೇಶಕರಾದಂಥ ವಿ ಶ್ರೀಧರ್ ಸಂಭ್ರಮ್ ಅವರು ಹಾಗೂ ಚಲನಚಿತ್ರದ ನಿರ್ದೇಶಕರಾದಂಥ ವಿಜಯ್ ಆನಂದ್ ಅವರು, ಕಲಾನಟರಾದಂಥ ನಿರಂತ್ ಅವರು ಹಾಗೂ ಯಶ್ ಶೆಟ್ಟಿ ಅವರು ಹಾಗೂ ಕಿರಿಕ್ಪಾಟಿ ಖ್ಯಾತಿಯ ಪ್ರಮೋದ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರ ಅಂಕಣದೊಳಗಡೆ ಪ್ರವೇಶ ಮಾಡಬೇಕು, ತಂಡದ ಪರಿಚಯವನ್ನ ಮಾಡ್ಕೊಬೇಕಾಗಿ ಕೋರಿಕೆ. ವಾಯುಪುತ್ರ ನಿತೀಶ್ ಗೌಡ ಸಾರಥ್ಯದ ತಂಡವನ್ನ ಹಸ್ತಲಾಘವನ್ನ ಮಾಡ್ತಾ ಇದ್ದಾರೆ. ಅಜಯ್ ರಾವ್ ಕೃಷ್ಣ ಟಾಕೀಸ್ ಖ್ಯಾತಿಯ, ಅದೇ ರೀತಿ ನಮ್ಮ ಅತಿಥಿ ಗಣ್ಯರು ಈಗಾಗಲೇ ಹಸ್ತಲಾಘವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಜಿಜೆ ಆರ್ಮಿ ಜಿಜೆ ಮೂರ್ತಿ ಮಾಲಕತ್ವ ತಂಡ, ಅಜಯ್ ರಾವ್ ಅವರು ಈ ಒಂದು ಪಂದ್ಯವನ್ನ ಕುರಿತು ಹಾಗೂ ಅವರ ಚಿತ್ರದ ಕುರಿತು ಪ್ರೇಕ್ಷಕರಲ್ಲಿ ಮಾತಾಡಬೇಕು ಅಂತ ಕೋರಿಕೆ. ಮ್ಯೂಸಿಕ್ ಆಫ್. ಹಾಯ್, ಎಲ್ರಿಗೂ ನಮಸ್ಕಾರ. ಲೋಕೇಶ್ ಅವರು, ಡಿ ಸಿ ಗೌಡ್ರು ಮತ್ತು ರವಿ ಅವರು ಆಯೋಜಿಸಿರ್ತಕ್ಕಂಥ ಈ ಕ್ರಿಕೆಟ್ ಪಂದ್ಯಕ್ಕೆ ನಾನು ಶುಭ ಹಾರೈಸ್ತೀನಿ. ಯಾಕಂದರೆ ಯಾವುದೇ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡೋದು ತುಂಬ ಒಂದು ವಿಶೇಷವಾದಂಥ ಒಂದು ಗುಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಎಲ್ಲ ಕ್ಷೇತ್ರದ ತುಂಬಾ ಅದ್ಭುತವಾದಂಥ ಸಿನಿಮಾ. ಬಹಳ ಪ್ರೀತಿಯಿಂದ, ಬಹಳ ದೊಡ್ಡ ಕನಸು ಕಟ್ಕೊಂಡು ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನನ್ನ ಇಷ್ಟೊಂದು ಸಿನಿಮಾದ ಇತಿಹಾಸದಲ್ಲಿ ಒಂದು 27ನೇ ಸಿನಿಮಾ ಆಗುತ್ತೆ ಇದು ಕೃಷ್ಣ ಟಾಕೀಸ್. ಸೊ ಇಷ್ಟು ಸಿನಿಮಾಗಳಲ್ಲಿ ಇದು ಕೂಡ ಒಂದು ವಿಶೇಷವಾದಂಥ ಸಿನಿಮಾ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರದ್ದು ಒಂದು ಪ್ರಯತ್ನ ಪ್ರಪ್ರಥಮ ಬಾರಿಗೆ ನಾನು ಮಾಡಿದ್ದೀನಿ. ಆ್ಯಂಡ್ ನನಗೂ ಕೂಡ ಸಾಕಷ್ಟು ಉತ್ಸಾಹ ಇದೆ. ಈ ಸಿನಿಮಾ ತೆರೆ ಮೇಲೆ ಬರಬೇಕು, ನೀವೆಲ್ಲರೂ ನೋಡಬೇಕು, ಇದನ್ನು ನೋಡಿ ನೀವು ಮೆಚ್ಚಬೇಕು ಅನ್ನೋದು ನನಗೆ ಮನಸ್ಪೂರ್ವಕವಾದಂಥ ಒಂದು ಆಸಕ್ತಿ ಇದೆ. ಸೊ ಅದು ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಇಲ್ಲೆಲ್ರಿಗೂ ಒಳ್ಳೆಯದಾಗಲಿ, ಜೊತೆಗೆ ನಮ್ಮ ಸಿನಿಮಾ ನೋಡಿ ಪ್ರೊಡ್ಯೂಸರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು ಬಂದಿದ್ದಾರೆ, ಆ್ಯಂಡ್ ನಮ್ಮ ಸಂಗೀತ ನಿರ್ದೇಶಕರು ಶ್ರೀಧರ್ ಅವರು ಬಂದಿದ್ದಾರೆ,
ನಮ್ಮ ಚಿತ್ರದ ನಿರ್ದೇಶಕ ಆನಂದ್ ಅವರು ಬಂದಿದ್ದಾರೆ. ಸೊ ಆ್ಯಂಡ್ ಯಶ್ ಶೆಟ್ಟಿ ಅವರು ಬಂದಿದ್ದಾರೆ, ಅಪ್ಕಮಿಂಗ್ ಆ್ಯಕ್ಟರ್. ಸೊ ಎಲ್ಲರೂ ಜಸ್ಟ್ ಒಂದು ಹಾಯ್ ಹಲೋ ಹೇಳ್ತಾರೆ ನಿಮಗೆ. ಹೇಳ್ತೀನಿ, ಡೈಲಾಗ್ ಹೇಳ್ತೀನಿ. ಎಲ್ಲರೂ ಮಾತಾಡ್ಬಿಡ್ಲಿ, ಆ ನಂತರ ನಾನು ಡೈಲಾಗ್ ಹೇಳ್ತೀನಿ. ನಾನು ಹೇಳ್ಬಿಟ್ರೆ ಕ್ಲೈಮ್ಯಾಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ಮಾತಾಡ್ಬಿಡ್ಲಿ, ನಂದೇನು ತೊಂದರೆ ಇಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಆಟಕ್ಕೆ ಅಥವಾ ಈ ಪಂದ್ಯಕ್ಕೆ ನನ್ನ ಕರೆದಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಇದನ್ನೆಲ್ಲ ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು. ಯಾಕಂದರೆ ರೀಜನಲ್ ಕ್ರಿಕೆಟ್ ಅಂದರೆ ಒಂದು ಏರಿಯಾದಲ್ಲಿ ಆಗುವಂಥ ಕ್ರಿಕೆಟ್ ಇಷ್ಟು ಅದ್ಭುತವಾಗಿ ಆಗ್ತಿರೋದು ನಾನು ಮೊದಲನೇ ಸಾರಿ ನೋಡ್ತಿರೋದು. ಸೊ ನನಗೆ ಬಹಳ ಖುಷಿಯಾಗಿದೆ ಇದನ್ನು ನೋಡಿ. ನಾನು ಸ್ವಲ್ಪ ಕ್ರಿಕೆಟ್ ಹುಚ್ಚಾನೆ, ಸೊ ಅದಕ್ಕೆ ಆವಾಗಿಂದ ನೋಡ್ತಾ ಇದ್ದೆ. ಅಂಪೈರ್ಗೆ ಸ್ಪೆಷಲ್ ಮೆನ್ಷನ್ನು ಸರ್, ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಹಾಗೆ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ, ನಮ್ಮ ನಿರ್ಮಾಪಕರ ತಂಡಕ್ಕೂ ಒಳ್ಳೇದಾಗಲಿ. ಹಾಗೆ ಸುನಿ ಸರ್ ಕ್ರಿಕೆಟ್ ಅಂದಿದ ತಕ್ಷಣ ಸಿನಿಮಾ ಎಷ್ಟು ಚುರುಕಾಗಿ ಮಾಡ್ತಾರೋ ಅಷ್ಟೇ ಚುರುಕಾಗಿ ಕ್ರಿಕೆಟಲ್ಲಿ ಭಾಗವಹಿಸ್ತಾರೆ. ಸೊ ಸುನಿ ಸರ್ ಟೀಮು ನಿಮಗೂ ಒಳ್ಳೇದಾಗಲಿ ಸರ್. ಇಲ್ಲಿ ಆಡ್ತಕ್ಕಂಥ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಟಾಕೀಸ್ ಅಂತ ಒಂದು ಅದ್ಭುತ ಸಿನಿಮಾನ ಮಾಡಿದ್ದೀವಿ. ಸೊ ದಯಮಾಡಿ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಇನ್ನೊಂದು 2 ತಿಂಗಳಲ್ಲಿ ತೆರೆ ಮೇಲೆ ಬರುತ್ತೆ, ನಿಮ್ಮ ಕಣ್ಮುಂದೆ ಇರುತ್ತೆ. ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾಗಳನ್ನ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ತಂಡದ ಪರವಾಗಿ. ಥ್ಯಾಂಕ್ ಯು. ಉಗ್ರ ಹೋರಾಟ. ಏ ಭುಜಂಗ ಬಾರ, ಒಂದು ಉಗ್ರ ಹೋರಾಟ ಉಂಟು. ಇವರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕುಂದಾಪುರದವರು. ಅದಕ್ಕೆ ಅವರು ಉಗ್ರ ಹೋರಾಟಕ್ಕೆ ನಿರತರಾಗ್ತಾ ಇದ್ದಾರೆ. ಥ್ಯಾಂಕ್ ಯು. ಅವ್ರು ಮಾತಾಡಿದ್ರಲ್ಲ, ಸೀನಿಯರ್ ಮಾತಾಡಿದ್ರಲ್ಲ. ಎಲ್ರೂ ನಮಸ್ಕಾರ. ಕೃಷ್ಣ ಟಾಕೀಸ್ ಮೂವಿ ಇನ್ನೇನು ಒಂದೂವರೆ ತಿಂಗಳಲ್ಲಿ ಬರ್ತಾ ಇದೆ. ನಾವೆಲ್ಲ ಹೊಸಬ್ರು, ನಮ್ಮ ಟೀಮ್ ನಿಮ್ಮ ಏನೋ ಮ್ಯಾಚ್ ನೋಡೋಕ್ಕೆ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಈ ಥರ ಮ್ಯಾಚ್ ನೋಡ್ತಾ ಇರೋದು. ನಿಮ್ಗೆ ಎಲ್ರಿಗೂ ಒಳ್ಳೇದಾಗಲಿ. ಯಾರಾದೊಬ್ರು ಗೆಲ್ತಾರೆ, ಎಲ್ರಿಗೂ ಒಳ್ಳೇದಾಗಲಿ. ಗುಡ್ ಲಕ್. ಸಿಂಪಲ್ ಸೀನಿಯರ್ ಸುನಿ. ಎಲ್ಲರಿಗೂ ನಮಸ್ಕಾರ. ನಾನು ಇದೇ ಮಾದನಹಳ್ಳಿ ಏರಿಯಾದವನು, ಇದೇ ಗ್ರಾಮ ಪಂಚಾಯತಿನು. ಸೊ ಗೋವಿಂದರಾಜ್ ಸರ್ ಕೇಳ್ತೀನಿ, ನನಗೊಂದು ಅವಕಾಶ ಕೊಡಲೇ ಇಲ್ಲ ಅಂತ. ಸೊ ನೆಕ್ಸ್ಟ್ ವರ್ಷ ನನಗೂ ಇಲ್ಲಿ ಆಡೋಕ್ಕೆ ಅವಕಾಶ ಕೊಡ್ಬೇಕು ಸರ್. ಹೌದು, ಈ ಕೃಷ್ಣ ಟಾಕೀಸ್ಗೆ ನಾನು ಮ್ಯೂಸಿಕ್ ಮಾಡಿರೋದು ಅಜಯ್ ಸರ್ ಜೊತೆ ಒಂದು 5ನೇ ಸಿನಿಮಾ ಕಾಂಬಿನೇಷನು. ಸೊ ತುಂಬ ಖುಷಿಕರವಾಗ್ತದೆ ವಿಚಾರ. ಇಲ್ಲಿ ಇವತ್ತು ಡೈಲಾಗ್ಸ್ ಅಂತ ಕೇಳ್ತಿದ್ದೀರಾ. ಇವತ್ತು ಆ್ಯಕ್ಚುಲಿ ನಾವು ಒಂದು ಸಾಂಗ್ನ ಇಲ್ಲಿ ಪ್ಲೇ ಮಾಡೋಣ ಅನ್ಕೊತಾ ಇದ್ವಿ, ಲಿರಿಕಲ್ ವಿಡಿಯೋ. ಆ್ಯಕ್ಚುಲಿ ಸುಮ್ಮನೆ ಒಂದು ಪಲ್ಲವಿ ಮಾತ್ರ ಹಾಡ್ತೀನಿ. ಇದನ್ನ 30ನೇ ತಾರೀಕು ನೀವು ಎ ಪಾರ್ಟಿ ಆನ್ 30 ಸ್ಟಾರ್ಟ್ ವಿತ್ ಅ ಸಾಂಗ್ ಆಫ್ ಎ ನೈಟಿ ಅಂತ ಸಾಂಗ್ ಇದು. ಸೊ ಸುಮ್ಮನೆ 2 ಪಲ್ಲವಿ ಹೇಳ್ತೀನಿ. ನೈಟಿ ಮಾತ್ರ ಹಾಕೋ ಬೇಡ ಮೇನಕ, ನಮಗೆ 90 ಹೊಡೆದಂಗಾಯ್ತದೆ ಜೀವಕ. ನೀ ಕ್ಯಾಟೋವ ಕಲ್ ನಡ್ಕೊಂಬಂದ್ರೆ ಥಳಕ್ಕ, ಪಡ್ಡೆ ಹುಡುಗರ ಬೈಕು ಹೋಗೋದಿಲ್ಲ ಮುಂದಕ್ಕ. ನಿನ್ನ ಗಲ್ಲು ಗಲ್ಲು ಗೆಜ್ಜಿ ಸೌಂಡು ಕೇಳಕ, ಸಾಯೋ ಮುದುಕರ ಹಾಟು ಹೊಡ್ಕತ್ತೈತೆ ಧಡ್ಕ ಧಡ್ಕ. ಯೂತು ನಾವು ನಿಮ್ನ ನೋಡಿ ಏರ್ತು ಕಾವು. ಧನ್ಯವಾದ. ಇದೇ ತರ ಪ್ರೋತ್ಸಾಹ ಸಿನಿಮಾ ಥಿಯೇಟರ್ಲ್ಲೇ ಬಂದು ನೀವು ಸಿನಿಮಾ ಕೊಡ್ಬೇಕಂತ ಕಳಕಳಿಯ ಮನವಿ. ಧನ್ಯವಾದ. ನಮಸ್ಕಾರ. ನಮ್ಮ ಕೃಷ್ಣ ಟಾಕೀಸ್ ಚಿತ್ರದ ಒಂದು ಡೈಲಾಗ್ ಹೇಳ್ತೀನಿ. ಆ ಡೈಲಾಗ್ ಕೊನೆಯಲ್ಲಿ ಒಂದು ಚಿಕ್ಕದಿಲ್ಲೇ ಒಂದು ಕ್ರಿಯೇಟಿವ್ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಅದನ್ನು ಸೇರಿಸಿ ಹೇಳ್ತೀನಿ. ನಮ್ಮ ಕನ್ನಡ ನಾಡು ಬಗ್ಗೆ, ನಮ್ಮ ನಾಡಲ್ಲಿ ಕಲ್ ತಟ್ಟಿದ್ರೆ ಸಂಗೀತ ಕೇಳುತ್ತೆ, ಮಣ್ಣಾಗಿದ್ರೆ ಚಿನ್ನ ಬರುತ್ತೆ, ಹಾಡು ಹಾಡಿದ್ರೆ ಮಳೆನೇ ಸುರಿಯುತ್ತೆ.
ಮಾದಾವರ ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗತ್ತೆ. ಥ್ಯಾಂಕ್ ಯು. ಈಗ ನಿರ್ಮಾಪಕರಾದಂಥ ಗೋವಿಂದರಾಜ್ ಅವರು ಮಾತಾಡಬೇಕಾಗಿ ಕೊರ್ಗೆ. ಆಗ್ಬಿಡ್ಲಿ ಅಲ್ಲ ಮಾತಾಡಿ ಫೈನಲ್ ಸಾಂಗ್ ಕೇಳ್ಬಿಟ್ಟು ಮಾಡ್ಬಿಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಸೊ ನಾನು ಇದು ಗೋಕುಲ ಎಂಟರ್ಟೈನರ್ಸ್ ಬ್ಯಾನರ್ ನಡಿಯಲ್ಲಿ ಇದು 2ನೇ ಸಿನಿಮಾ ನಂದು. ಈ ಸಿನಿಮಾ ತುಂಬ ಎಫರ್ಟ್ ಹಾಕಿ, ಸೊ ನಮ್ಮ ಡೈರೆಕ್ಟ್ರು ಸ್ಟೋರಿ ಹೇಳಬೇಕಾದ್ರೆ ನನ್ನ ಮನ್ಸು ಗೆದ್ದರು. ಸೊ ಹಾಗಾಗಿ ಈ ಸಿನಿಮಾ ಒಪ್ಕೊಂಡು, ಸೊ ಹಾಗೆ ನಮ್ಮ ಕೃಷ್ಣ ಅಜಯ್ರಾವ್ ಅವ್ರಿಗೆ ಇದು ಒಂದು ಚಾಲೆಂಜಿಂಗ್ ಪಾತ್ರ. ಇದುವರೆಗೂ ಏನು ಪಾತ್ರಗಳನ್ನ ಮಾಡಿದ್ದಾರೆ, ಈ ಸಿನಿಮಾದಲ್ಲಿ ಸ್ಪೆಷಲ್ಲಾಗಿ ನೀವು ಅವ್ರನ್ನ ತೆರೆ ಮೇಲೆ ನೋಡ್ತೀರಾ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಫೆಬ್ರವರಿಯಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. ಇನ್ನೇನು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿತಾ ಇದೆ. ಇದೇ 30ನೇ ತಾರೀಕು ನೈಟಿ ಸಾಂಗ್ನ ಲಿರಿಕಲ್ ವಿಡಿಯೋ ಬಿಡ್ತಾ ಇದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಟ್ರೈಲರ್ನ ಪ್ಲೇ ಮಾಡ್ತೀವಿ, ದಯಮಾಡಿ ಎಲ್ಲ ಟ್ರೈಲರ್ನ ವೀಕ್ಷಿಸಬೇಕು. ಟ್ರೈಲರ್ನ ಪ್ಲೇ ಮಾಡ್ತಾ ಇದ್ದೀವಿ, ದಯಮಾಡಿ ಎಲ್ಲ ಮೂವಿ ಟ್ರೈಲರ್ನ ವೀಕ್ಷಿಸಬೇಕಾಗಿ ಕೋರಿಕೆ. ವಸಂತ ಟ್ರೈಲರ್ ಪ್ಲೇ ಮಾಡ. ಜೀವನದಲ್ಲಿ ಪ್ರೀತಿ, ಸ್ನೇಹ, ಅಳು, ನಗು, ನೆಮ್ಮದಿ, ಆದರೆ ಯಾವುದೋ ಒಂದು ಕಾರಣ ನಮ್ಮನ್ನ ಹಗಲು ರಾತ್ರಿ ಕಾಡುತ್ತೆ. ನನ್ನ ಲೈಫ್ನಲ್ಲಿ ಆಗಿತ್ತು ಅದೇ. ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿರೋ ಇಷ್ಟೆಲ್ಲ ಘಟನೆಗಳು ಯಾಕೆ ನಡೀತಿದೆ? ಯಾರು ಮಾಡ್ತಿದ್ದಾರೆ? ಇದೆಲ್ಲ ನಿಜಾನ, ಸುಳ್ಳ? ಈ ಎಲ್ಲ ಸಾವುಗಳು ಪ್ರಶ್ನೆಗಳಲ್ಲೇ ಕೊನೆ ಆಗ್ತಿದೆ. ಉತ್ತರ ಹುಡುಕ್ತಾ ಹೊರಟೆ, ಆದರೆ ಒಂದು ಸುಳಿವು ಸಿಗಲಿಲ್ಲ. ಕಾರಣ ಇಲ್ಲದೆ ಯಾವುದು ನಡೆಯಲ್ಲ. ಆ ಕಾರಣ ಏನಂತ ಹುಡುಕ್ಬೇಕು. ಆ ಸುಳಿ ಇನ್ನೇನು ಇನ್ನು ಒಂದೂವರೆ ತಿಂಗಳಲ್ಲಿ ಚಿತ್ರ ಇದೆ. ದಯಮಾಡಿ ಎಲ್ಲರೂ ಕೂಡ ಈ ಚಿತ್ರಮಂದಿರದಲ್ಲಿ ನೋಡಿ ಚಿತ್ರನ ಪ್ರೋತ್ಸಾಹಿಸಬೇಕು. ಹಾಗೂ ಸ್ಥಳೀಯ ನಿರ್ಮಾಪಕರಾದಂತಹ ಶ್ರೀಯುತ ಎಚ್ ಗೋವಿಂದರಾಜ್ ಅವರು ಇನ್ನೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡುವಂತ ಶಕ್ತಿನ ಅವರಲ್ಲಿ ತುಂಬಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಂತ ಇದ್ದೀನಿ. ವಸಂತ ಸಾಂಗ್ ಪ್ಲೇ ಮಾಡೋ ಮಗು. ವಸಂತ
ಹಲೋ ಹಲೋ ಸಿಎಂ ಪೂಜೆ ಮಾಡ್ತಾವ್ರೆ ನೈಟಿಲಿ ನಿನ್ನ ನೋಡ್ಬಿಟ್ರೆ ದಂಗಾಗಿ ಮುಂಚಿನ ಬಿಟ್ಟೆ ಕೊಡ್ತಾರೆ ವಿಸ್ಕಿ ಬ್ರಾಂತಿ ಮಿಕ್ಸ್ ಆಗ ಹಂಗೆ ಕಿಕ್ಕು ಕೊಡ್ತೈತೆ ನಿಮ್ಮಲ್ಲಿ. ಹಲೋ ಹಲೋ ಧನ್ಯವಾದಗಳು ಶಿವನಾರಾಯಣ ಅವರೇ. ಈ ಒಂದು ಚಿತ್ರಕ್ಕೆ ಪ್ರೋತ್ಸಾಹ ನೀಡಿದಂತ ಚಾಂಪಿಯನ್ಸ್ ಲೀಗ್ನ ಸಾರಥಿಗಳಾದಂಥ ಕಿತ್ತಳ್ಳಿ ರವೀಣ್ಣವ್ರಿಗೆ, DC ಗಂಗಾಧರ್ ಗೌಡಣ್ಣವ್ರಿಗೆ, ಅದೇ ರೀತಿ ಸೃಷ್ಟಿ ಲೋಕೇಶನ್ ಅವ್ರಿಗೆ ಕೃಷ್ಣ ಟಾಕೀಸ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ದಾಸನಪುರ ರಾಕರ್ಸ್ ಮತ್ತು ವಿಜೆ ಜಾಗ್ವಾರ್ ಎರಡು ತಂಡದ ನಾಯಕ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಎರಡೂ ತಂಡದ ನಾಯಕ ರಾಕರ್ಸ್ ಮತ್ತು ಪಂದ್ಯಾಟದ ಮೂರನೇ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡು ತಂಡಗಳು ವಿಜೆ ಜಾಗ್ವಾರ್ಸ್ ಮತ್ತು ದಾಸನಪುರ ರಾಕರ್ಸ್ ತಂಡ. ವೀಕ್ಷಕರ ವಿವರಣೆಯನ್ನು ದಯಮಾಡಿ ಸ್ವಲ್ಪ ಮಟ್ಟಿಗೆ ಸ್ಥಗಿತಗೊಳಿಸಿ. ಮುಂದಿನ ಪಂದ್ಯದ ಟಾಸ್ ಅನ್ನು ದಾಸನಪುರ ರಾಕರ್ಸ್ ಕ್ಯಾಪ್ಟನ್ ಜಯಿಸ್ತಾ ಇದ್ದಾರೆ. ಅಭಿನಂದನೆಗಳು. ಆರಂಭಿಕವಾಗಿರ್ತಕ್ಕಂಥ ಮಾನಸಿಕ ಮೇಲುಗೈ ಕೂಡ ತಂಡಕ್ಕೆ ಲಭಿಸ್ತಾ ಇದೆ. ಈಗಾಗಲೇ ನಮ್ಮೊಂದಿಗೆ ದಾಸನಪುರ ರಾಕರ್ಸ್ ನಾಯಕರು ನಮ್ಮಲ್ಲಿದ್ದಾರೆ. ಸರ್, ನಾವು ಕಂಡ ಹಾಗೆ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ತ್ರಿಮೂರ್ತಿಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಈ ರೀತಿಯ ಪಂದ್ಯಾಟ ಮಾಡಬೇಕಾದ್ರೆ ನಾವು ಬಹಳಷ್ಟು ಶ್ರಮ ಪಡಬೇಕಾಗ್ತದೆ. ಆ ನೆಲೆಯಲ್ಲಿ ಪಂದ್ಯಾಕೂಟದ ಕುರಿತು ತಾವೊಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾವು ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿದ್ದೀವಿ. ಗುಡ್ ಲಕ್ ಎಲ್ರಿ, ಗುಡ್ ಲಕ್ ಅನ್ನಿ. ದಾಸನಪುರ ರಾಕರ್ಸ್ ಟೀಮು ತಂಡ ಒಂದು ಕುಟುಂಬದ ಥರ ನಿರ್ವಹಣೆ ತೋರಿಸ್ತಾ ಇದ್ದೀವಿ. ಒಳ್ಳೆ ಆಟ ಆಡಿ ತಂಡಕ್ಕೊಂದು ಒಳ್ಳೆ ತಗೋಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದೀವಿ. ಹಾಗೆ ಈ ಟೂರ್ನಿಮೆಂಟನ್ನ ಆಯೋಜನೆ ಮಾಡಿರುವಂತಹ ಶ್ರೀಯುತ ಲೋಕೇಶನ್ ಅವ್ರಿಗೆ, ಜೊತೆಗೆ ನಮ್ಮ ಮಾಜಿ ಮಾಲೀಕರು ಆದಂತಹ ಕಿತ್ತನಹಳ್ಳಿ ರವಿಯಣ್ಣವ್ರಿಗೆ, ಹಾಗೆ DC ಗೌಡ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಥರ ಟೂರ್ನಿಮೆಂಟಿಂದ ಸಹಾಯಕ ಆಗುತ್ತೆ, ಪ್ರಯೋಜನ ಆಗುತ್ತೆ, ಪ್ಲೇಯರ್ಸ್ಗಳಿಗೆಲ್ಲ ತುಂಬ ಕ್ರಿಕೆಟ್ ಬಗ್ಗೆ ಒಲವು ಮೂಡುತ್ತೆ. ಥ್ಯಾಂಕ್ ಯು. ಆಗಲಿ, ನಿಮ್ಮ ಮನೋಭಾವನೆಗಳು ಯಶಸ್ಸನ್ನು ಕೈಗೂಡಲಿ ಅನ್ನುವಂತ ನಡುವೆ ನಾವು ನೇರವಾಗಿ ಅಂಗಡಿ ಸಾಕ್ತಾ ಇದ್ದೇವೆ.
ಹೆಸರು ಐತಲ್ಲ ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ವಾಯುಪುತ್ರ ಆರಂಭಿಕ 6 ಚೆಂಡುಗಳ ಮುಕ್ತಾಯದ ಬಳಿಕ 4 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಆರಂಭಿಕ ಹಂತದಲ್ಲಿ ಜಿಜೆ ಆರ್ಮಿ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ದಾಖಲಿಸಿದ್ರು. ಸಂತೋಷ್ ಬಹಳಷ್ಟು ಉತ್ತಮ ರೀತಿಯ ಆರಂಭ ದಾಖಲಿಸಿದ್ರೆ, ಅಂಕಿತ್ ರಾಣ ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ದಾಖಲಿಸಿದ್ರು. ಇನ್ನಿಂಗ್ಸ್ ನ ಅಂತಿಮ ಹಂತದಲ್ಲಿ ಸುಬ್ಬು ದಾಖಲಿಸಿರ್ತಕ್ಕಂಥ 4 ಬರಸಿಡಿಲಿನ ಸಿಕ್ಸರ್ಗಳು ಬೃಹತ್ ಮೊತ್ತವನ್ನು ಜಿಜೆ ಆರ್ಮಿ ಆಟಗಾರರು ದಾಖಲಿಸಿದ್ದಾರೆ. 66 ಓಟವನ್ನು ದಾಖಲಿಸಿದ್ರು. 67ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ವಾಯುಪುತ್ರ ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡ್ತಾರಂತ ನೋಡಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಕೂಟ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶವಿಲ್ಲ. ಜಿಜೆ ಆರ್ಮಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ವಾಕ್ಯದ ನಡುವೆ ಪಂದ್ಯಾಟವನ್ನು ಆಡ್ತಾ ಇದೆ. ಪಂದ್ಯಾಟದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಜಿಜೆ ಆರ್ಮಿ ತನ್ನ ಪ್ರತಿ ಪಂದ್ಯವನ್ನು ಕೂಡ ದೇಶದ ಗಡಿಯಲ್ಲಿ ತಮ್ಮ ಉತ್ತಮ ರೀತಿಯ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ಸೈನಿಕರಿಗೆ ಅರ್ಪಿಸುವಂತ ಒಂದು ಮನೋಭಾವನೆಯನ್ನು ತೋರ್ಪಡಿಸ್ತಾ ಇದೆ. ಆ ತಂಡದ ಟಿ ಶರ್ಟ್ ಅವರು ಹಾಕಿರ್ತಕ್ಕಂಥ ದಿರಿಸಿನ ಮೇಲೆ ಪ್ರತಿ ತಂಡಗಳು ತಮ್ಮ ಆಟಗಾರರ ಹೆಸರನ್ನು ನೋಂದಾಯಿಸಿಕೊಂಡಿದ್ರೆ ಜಿಜೆ ಆರ್ಮಿ ಮಾತಾ ಪಿತರನ್ನೊಂದು ನೆನಪಿಸುವಂತ ಒಂದು ಪ್ರಯತ್ನ ಈ ರೀತಿಯ ಮುಖಾಂತರವಾಗಿ ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೋರಾಟ ಕೂಡ. ಬೀಸುವಂತ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಪವರ್ ಪ್ಲೇ ಜಾರಿಯಲ್ಲಿದೆ. ಬಿರುಸಿನ ಹೊಡೆತಗಳು ವಾಯುಪುತ್ರದ ಆಟಗಾರರಿಗೆ ಬೇಕಾಗಿದೆ. ನಿತೇಶ್ ಅವರ ಮಾಲಕತ್ವದ ವಾಯುಪುತ್ರ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೋರಾಟವನ್ನು ಮಾಡಬಲ್ಲಂತಹ ತಂಡ. ತನ್ಮೂಲಕ ಮೊದಲ ಹೆದರ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ವಾಯುಪುತ್ರ 5ಕ್ಕೆ 1 ಹೆದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ರಮೇಶ, ಮತ್ತೋರ್ವ ಅನುಭವಿ ಆಟಗಾರ. ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದವರು ಅನುಭವಿ ಆಟಗಾರ ಕೂಡ. ಬೆಂಗಳೂರು ಫ್ರೆಂಡ್ಸ್ ಪರವಾಗಿ ಬಹಳಷ್ಟು ಪಂದ್ಯವನ್ನು ಆಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ವಾಯುಪುತ್ರಗೆ ರಮೇಶ ದಾಂಡಿನ ಮುಖಾಂತರವಾಗಿ ಉತ್ತಮ ರೀತಿಯ ಓಟಗಳು ಬರಬೇಕಾಗಿದೆ.
ಔಟ್ಸೈಡ್ ದ ಲಕ್ಷ್ಯ ಅಂಪಿನ ಮುಖಾಂತರವಾಗಿ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಗಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ, ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇವೆ. ತನ್ನ ಮೊತ್ತ 7 ಚಾಲ್ತಿಯ 2ನೇ ಓವರ್ನಲ್ಲಿ ಒಂದು ಹೋದರೆ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ವಾಯುಪುತ್ರ ಈ ಋತುವಿನಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರಾಜ್ಯವರ್ಗ ಪಂದ್ಯಾಟವನ್ನು ಕೂಡ ವಾಯುಪುತ್ರ ನಡೆಸಿದ್ರು. ವಾಯುಪುತ್ರ ಟ್ರೋಫಿಗಾಗಿ ನಿರೀಕ್ಷಿತ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಆರಂಭಿಕ ಹಂತದ 12 ಚೆಂಡುಗಳ ಬಳಿಕ ಕೇವಲ 7 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಅಂತಿಮ ಹಂತದ 36 ಎಸೆತ 60 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 10 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಕಡೆಯಿಂದ ಒಂದು 6 ಹೊಡೆದ್ರೆ 5000 ಅಂದ್ರೆ ವೀರೂಸ್ ಬ್ಯಾನರಿಗೆ ಮಾತ್ರ ಅದೇ ಹೇಳಿದ್ದು. ಪಂದ್ಯಾಟದಲ್ಲಿ ಆಟವನ್ನು ಆಡಬಲ್ಲಂತ ದಾಂಡುಗಾರರಿಗೆ ಮತ್ತೊಂದು ಸುವರ್ಣ ಅವಕಾಶ. ಮೊದಲಾಗಿ ಬಹಳಷ್ಟು ಶ್ರೀಮಂತ ಪಂದ್ಯಾಕೂಟವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಾಕೂಟ. ನಮ್ಮ ಕಮೆಂಟ್ರಿ ಬಾಕ್ಸ್ ನ ಸ್ವಲ್ಪ ಮಟ್ಟಿಗೆ ಎಡಭಾಗದಲ್ಲಿ ನೇರ ವಿಭಾಗದಲ್ಲಿ ಇರ್ತಕ್ಕಂಥ ವೀರೂಸ್ ಜಾಹೀರಾತು ಫಲಕ ಅಂದ್ರೆ ನೆಟ್ಟ ನೇರ ವಿಭಾಗಕ್ಕೆ 6 ದಾಖಲಿಸಿದ ಆ ಆಟಗಾರನಿಗೆ 5,000 ರೂಪಾಯಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸೃಷ್ಟಿ ಲೋಕೇಶ್ ಅವರು. ಒಂದೆಡೆ ಆಟಗಾರರನ್ನು ಹುರಿದುಂಬಿಸುವಂತಹ ಪ್ರಯತ್ನ, ಪಂದ್ಯಾಕೂಟವನ್ನು ಮತ್ತಷ್ಟು ರಂಜಿಸುವಂತಹ ಪ್ರಯತ್ನ ನಡೀತಾ ಇದೆ. ಯಾರು ಹೊಸ ಬೌಲರ್ ಅಂಕಿತ್ ರಾಣಾ ದಾಂಡಿಗೆ ತನ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ದಾರೆ. 21 ಓಟವನ್ನು ದಾಖಲಿಸಿದ್ರು. ಸದ್ಯ ಹೆಸರಾರಿಕೆ ಭಾಗಕ್ಕೆ ಬರ್ತಾ ಇದ್ದಾರೆ. 36ಕ್ಕೆ 60 ಅತಿಕ್ರಮ ಓಟಗಳು ಬರ್ತಾ ಇದೆ. ಔಟ್ಸೈಡ್ ಲಕ್ಷ್ಯ ಮುಖಾಂತರವಾಗಿ ಅತಿಕ್ರಮ ಓಟ ಅನ್ನುವಂತಹ ಸೂಚನೆ ರವಾನೆ ಆಗ್ತಾ ಇದೆ. ಹಾಗೆ ಅಂಗಣದಲ್ಲಿ ವೈಡ್ ಬಾಲ್ಗಳು, ನೋ ಬಾಲ್ಗಳು, ಬೌಂಡರಿಗಳು, ಸಿಕ್ಸರ್ಗಳು ದಾಖಲಾಗ್ತಾ ಇದ್ದ ಹಾಗೆ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ ವಿಶಿಷ್ಟ ಹಾವಭಾವಗಳು ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. 9 ಅತಿಕ್ರಮ ಓಟಗಳು ಮತ್ತೆ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ದಾಂಡುಗಾರರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಎಸೆತಗಾರರು ಮಾಡ್ತಾ ಇದ್ದಾರೆ. ಈ ಓವರ್ನಲ್ಲಿ ಈಗ 2 ಅತಿಕ್ರಮ ಓಟಗಳು ಬರ್ತಾ ಇದೆ. ಒಂದು ಔಟ್ಸೈಡ್ ಲಕ್ಷ್ಯ ಕಡೆಗೆ ಅತಿಕ್ರಮ ಚೆಂಡನ್ನೆಸೆದ್ರು. ಸದ್ಯದ ಪರಿಸೀಲನೆ ಔಟ್ಸೈಡ್ ಆಫ್ ಟಿಕ್ ಮುಖಾಂತರವಾಗಿ ಅತಿಕ್ರಮ ಚೆಂಡನ್ನೆಸೆತಾರೆ. ಬಹಳ ಸುತ್ತಮುತ್ತ ಹೊಡೆತ ಕವರ್ಸ್ ವಿಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. ದಾಖಲೆಯ ವ್ಯವಸ್ಥಿತ ಕ್ರೀಡಾಕೂಟ.
ವಿಶಿಷ್ಟತೆ ಹೊಡೆತ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಕೂಡ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುರಕ್ಷಿತ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಸುಂದರತೆ ಹೊಡೆತ, ಆಕರ್ಷಕ ಹೊಡೆತವನ್ನು ರಮೇಶ ದಾಖಲಿಸಿದ್ದಾರೆ. ಈ ರೀತಿಯ ಹೊಡೆತಗಳು ನಮ್ಮ ಅನಿಸಿಕೆ ಪ್ರಕಾರ ಸ್ವಲ್ಪ ಮಟ್ಟಿಗೆ ವಿಜಯದ ಅಂತರವನ್ನು ತಗ್ಗಿಸಿರೋ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಳೆಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ವಾಯುಪುತ್ರ ಆಟಗಾರರಿಗೆ ಬೌಂಡರಿ ಸಿಕ್ಸರ್ಗಳು ಬರಬೇಕಾಗಿದೆ. ಒಂದೆಡೆ ಸೃಷ್ಟಿ ಲೋಕೇಶ್ ಅವರು, DC ಗಂಗಾಧರ್ ಗೌಡರು, ರವಿ ಕಿತ್ತಳೆಯವರ ವ್ಯವಸ್ಥಿತ ಹೋರಾಟ ಕಳೆದ 2 ತಿಂಗಳಿಂದ ಬಹಳಷ್ಟು ಉತ್ತಮ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟದ ಸಂದ ಪ್ರತಿಫಲವೇ ದಾಸನಪುರ ಹೋಬಳಿ ಚಾಂಪಿಯನ್ ಲೀಗ್ 2019 ಪಂದ್ಯಾಕೂಟ. 12 ತಂಡಗಳ 12 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ವ್ಯವಸ್ಥಿತ ಹೋರಾಟ ಕೂಡ ನಡೀತಾ ಇದೆ. ಏನು ಸ್ಟುಡಿಯೋ? ಲಿಪಿ ಸ್ಟುಡಿಯೋ, ಲಿಪಿ ಸ್ಟುಡಿಯೋ ಹೋಮ್ ಇಂಟೀರಿಯರ್ಸ್. ಅದನ್ನು ತಿಪ್ಪೇಹಳ್ಳಿ ಪುನಿ ಕಡೆಯಿಂದ ಒಂದು 6 ಬೋರ್ಡ್ ಆ ಬ್ಯಾನ್ ಬಗ್ಗೆ ಯಾರು ಕೊಡೋದು? 5,000. ನಮ್ಮ ಕ್ರೀಡಾಂಗಣದ ಸುತ್ತಮುತ್ತಲಕ್ಕೂ ಸಾಕಷ್ಟು ಜಾಹೀರಾತು ಫಲಕಗಳಿವೆ, ಬ್ಯಾನರ್ಸ್ಗಳಿವೆ. ಆ ಬ್ಯಾನರ್ಸ್ಗಳ ನಡುವೆ ಲಿಪಿ ಸ್ಟುಡಿಯೋ ಈ ಒಂದು ಜಾಹೀರಾತು ಫಲಕಕ್ಕೆ ನೇರವಾಗಿ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರರಿಗೆ ತಿಪ್ಪೇಹಳ್ಳಿಯ ಪುನೀತ್ ಅವರ ಮುಖಾಂತರವಾಗಿ 5,000 ರೂಪಾಯಿಗಳ ಘೋಷಣೆ ಆಗಿದೆ. ಒಟ್ಟಾರೆಯಾಗಿ ಆಟಗಾರರನ್ನು ಹುರಿದುಂಬಿಸುವಂತಹ ಪ್ರಯತ್ನಗಳು, ಪ್ರೇಕ್ಷಕರನ್ನು ರಂಜಿಸುವಂತಹ ಪಂದ್ಯಾಟಗಳು ಆರಂಭಿಕ ದಿನದಲ್ಲೇ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಬಹಳಷ್ಟು ಶ್ರೀಮಂತ ಪಂದ್ಯಾಕೂಟವಾಗಿ ಕಾಣ್ತಾ ಇರ್ತಕ್ಕಂಥ ಪಂದ್ಯಾಕೂಟದಲ್ಲಿ ಆಟಗಾರರಿಗೆ ಮತ್ತಷ್ಟು ನಗದು ಬಹುಮಾನಗಳನ್ನು ಪಡ್ಕೊಳ್ಳುವಂತ ಅವಕಾಶ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಬೆರಸಿನ ಹೊಡೆತ, ಲಾಂಗ್ ಸೀಮಾರೇಖೆ ಅಂಚಿನಲ್ಲಿ ಸುಲಭ ಕ್ಯಾಚ್ ಅನ್ನು ವಿಜಿ ನೀಡ್ತಾ ಇದ್ದಾರೆ. ತನ್ನ ಮೂಲಕ 2ನೇ ಒಬ್ಬರೇ ಆಘಾತವನ್ನು ಕಾಣ್ತಾ ಇದೆ ವಾಯುಪುತ್ರ JJ ಆರ್ಮಿಯ ವಿರುದ್ಧವಾಗಿ. ಮೊದಲ 5 ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕಡಿವಾಣಕರ ಎಸೆಗಾರಿಕೆಯನ್ನು ದಾಖಲಿಸಿರ್ತಕ್ಕಂಥ ವಾಯುಪುತ್ರದ ಎಸೆತಗಾರರು ಅಂತಿಮ ಹಂತದ 3 ಓವರ್ಗಳಲ್ಲಿ 39 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ಒಬ್ಬರಿ ಆಘಾತವನ್ನು
ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ರೀಪ್ಲೇ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ರನ್ನಿಂಗ್ ಕ್ಯಾಚ್ ಪಡೆಯುವಂತಹ ಪ್ರಯತ್ನ ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ. ರೀಪ್ಲೇ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ವಿದ್ಯಮಾನ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟು ನಿರೀಕ್ಷೆ ಆಟಗಾರ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ಸಂಘಟಿತ ಹೋರಾಟ. ಜಿಜೆ ಆರ್ಮಿ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಒಂದು ಹಂತದ ಮೊದಲ 5 ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ವಾಯುಪುತ್ರ ಅಂತಿಮ 3 ಓವರ್ಗಳಲ್ಲಿ 39 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 6ನೇ ಓವರ್ ನೀಡಿದ್ದಾರೆ. 7ನೇ ಓವರ್ನಲ್ಲಿ 14 ಓಟವನ್ನು ನೀಡಿದ್ದಾರೆ. 8ನೇ 16 ಓಟವನ್ನು ನೀಡಿದರು. ಈ ಒಂದು ಅಂಶವೇ ಸ್ವಲ್ಪ ಮಟ್ಟಿಗೆ ಆ ತಂಡಕ್ಕೆ ಸಮಸ್ಯೆಯನ್ನು ಕೊಡ್ತಾ ಇದೆ. ತನ್ಮೂಲಕ ಮತ್ತೆ ಹುದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹುದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಓವರ್ ಹ್ಯಾಟ್ರಿಕ್ ಅನ್ನು ಪಡ್ಕೊಂಡ್ರು. ಅರ್ಧಾಂಶ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅಗ್ರ ಸರದಿಯ ಫ್ರಂಟ್ ಲೈನ್ ಆಟಗಾರರು ಸತತವಾಗಿ ಹುದ್ದರನ್ನು ಒಪ್ಪಿಸಿದ್ರು. ಹದಿನೈದಕ್ಕೆ 4 ಮತ್ತೆ ಸ್ವಿಪ್ ಚಾರ್ಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಔಟ್ ಸೈಡ್ ರಾಫ್ಟಿಕ್ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಗತಿ ಪರಿವರ್ತನೆ ಕಾಣಬಲ್ಲಂತಹ ಚೆಂಡಿಗೆ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಹೋರಾಟದ ಪಂದ್ಯಾಕೂಟ. ಮತ್ತೆ ತಟ್ಟಿಮಿಟ್ಟು ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡ ಮೊತ್ತ ಕೂಡ 17 ಓಟಗಳು. 4ನೇ ಓವರ್ನ ಚಾಲ್ತಿಯಲ್ಲಿ 17ಕ್ಕೆ 4. ಕಾರ್ಡ್ ಬಿಹೈಂಡ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ನಿರ್ಣಾಯಕರು ಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳ ಬಳಿಕ ತನ್ನ ಮೊತ್ತ 17ಕ್ಕೆ ತಲುಪ್ತಾ ಇದೆ. 4 ಹೋದರೆಗಳ ಆಘಾತದ ನಡುವೆ ಅಂತಿಮ ಹಂತದ 24 ಎಸೆತ ಜಯವನ್ನು ದಾಖಲಿಸಬೇಕಾದ್ರೆ 50 ಓಟಗಳು ಬರಬೇಕಾಗಿದೆ. ಆಕರ್ಷಕವಾಗಿರ್ತಕ್ಕಂಥ ಒಂದು ಡ್ರಿಂಕ್ಸ್ ಟ್ರಾಲಿ ಅಂಗಣಕ್ಕೆ ಸಾಗ್ತಾ ಇದೆ.
ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ ಕೇವಲ 17 ಓಟಗಳನ್ನಷ್ಟೇ ದಾಖಲಿಸ್ತಾ ಇದ್ದಾರೆ. ಅಂತಿಮ ಹಂತದ 24 ಎಸೆತ ಜಯವನ್ನು ದಾಖಲಿಸಬೇಕಾದ್ರೆ 50 ಓಟವನ್ನು ದಾಖಲಿಸುವ ಸದ್ಯದ ಅನಿವಾರ್ಯತೆ. ಪ್ರತಿ ಓವರಿಗೆ 12.50 ಓಟವನ್ನು ದಾಖಲಿಸಬೇಕಾಗಿದೆ ಹಂತದಲ್ಲಿ. ಈ ಹಂತದಲ್ಲಿ ಸುಬ್ಬವನ್ನು ಪರಿಚಯಿಸುವಂತಹ ಪ್ರಯತ್ನ. ತಂಡದ ಪ್ರಮುಖ ಐಕಾನ್ ಆಟಗಾರ ದಾಂಡಿಗತರಲ್ಲಿ 4 ಬಿರುಸಿನ ಸಿಕ್ಸರ್ ಜೊತೆಗಾಗಿ 30 ಓಟವನ್ನು ದಾಖಲಿಸಿದ್ದಾರೆ. ಸದ್ಯ ಎಸೆಗಾರಿಕೆ ಭಾಗಕ್ಕಾಗಿ ಬರ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸಂತೋಷ 9 ಓಟವನ್ನು ದಾಖಲಿಸಿದ್ರು. ಅಂಕಿತ್ ರಾಣಾ ಬಹಳಷ್ಟು ಸಮಾಲೋಚನೆಯುಕ್ತವಾಗಿರ್ತಕ್ಕಂಥ ಆಟವನ್ನು ಅಂಗಣ ಭಾಗದಲ್ಲಿ ದಾಖಲಿಸಿದ್ದಾರೆ. 21 ಓಟವನ್ನು ದಾಖಲಿಸಿದ್ರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ನಿರೀಕ್ಷಿತ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತನ್ನ ಮೊತ್ತ 18. 5ನೇ ಓವರ್ನ ಚಾಲ್ತಿಯಲ್ಲಿ ದಿನ ಮುಂದಿನ ಪಂದ್ಯ ದಾಸನಪುರ ರಾಕರ್ಸ್ ಟಾಸ್ ಜಯಿಸಿಕೊಂಡು ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ ಪ್ರಯತ್ನಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದ ಮುಖಾಂತರವಾಗಿ ತನ್ಮೂಲಕ ಮೊದಲ ಬೌಂಡ್ರಿ ವಾಯುಪತ್ರದ ಪರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಔಟ್ ಸೈಡ್ ದ ಲೆಗ್ ಸ್ಟಂಪ್ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥ ಚೆಂಡಿಗೆ ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. ಮೊದಲ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಮೂರನೇ ಬಾರಿ ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಅಷ್ಟೇ ಪಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 23. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಗತಿ ಪರಿವರ್ತನೆ ಕೊಡಬಲ್ಲಂತಹ ಆಟಗಾರ ಯಾದಿಯಲ್ಲಿ ಬಹಳಷ್ಟು ಮಂದಿ ಆಟಗಾರರಲ್ಲಿ ಇವತ್ತಿನ ದಿನ ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡ್ನ ಇಯಾನ್ ಬಾಥಮ್ ಈ ರೀತಿಯ ರಿವರ್ಸ್ ಶಾಟ್ ಅನ್ನು ಮೊಟ್ಟ ಮೊದಲ ಬಾರಿಗೆ ದಾಖಲಿಸಿದ್ರು. ಆ ಬಳಿಕ ಬಹಳಷ್ಟು ಮಂದಿ ಆಟಗಾರರಲ್ಲಿ ಈ ರೀತಿಯ ಪ್ರಯತ್ನವನ್ನು ಮಾಡಿದ್ರು. ಜಿಂಬಾಬ್ವೆಯ ಹಾಟನ್ ಅವರು, ಅದೇ ರೀತಿ ದಕ್ಷಿಣ ಆಫ್ರಿಕಾದ ಜಾಂಟಿ ರೋಡ್ಸ್, ಅದೇ ರೀತಿ ಆಸ್ಟ್ರೇಲಿಯಾದ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಎಬಿಡಿ ಡೆವಿಲಿಯರ್ಸ್, ದಕ್ಷಿಣ ಆಫ್ರಿಕಾದ ಎಬಿಡಿ ಡೆವಿಲಿಯರ್ಸ್ ಮತ್ತು ಭಾರತೀಯರ ಯುವ ಆಟಗಾರ ರಿಷಬ್ ಪಂತ್ ಈ ರೀತಿಯ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಾಗಿ ರಿವರ್ಸ್ ಟೆನಿಸ್ ಬಾಲ್ ವಿದ್ಯಮಾನಕ್ಕೆ ಬಂದ್ರೆ ಇವತ್ತಿನ ಬಹಳಷ್ಟು ಮಂದಿ ಆಟಗಾರರೆಲ್ಲ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಮೊತ್ತ 23ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 23ಕ್ಕೆ 4, 23 ಫಾರ್ 4. ಬೌಂಡರಿ ಸಿಕ್ಸರ್ಗಳು ಅನಿವಾರ್ಯವಾಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ 24ಕ್ಕೆ ತಲುಪ್ತಾ ಇದೆ. ಐದನೇ ಓವರ್ನ ಚಾಲ್ತಿಯಲ್ಲಿ
ಅಂತಿಮ ಒಂದು ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಕೇವಲ ಒಂದೋಟಗಳಿಗೆ ಅಷ್ಟೇ ಮತ್ತೆ ಅವಕಾಶಗಳು ಬರ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯದ 5 ಓವರ್ಗಳ ಬಳಿಕ ತನ್ನ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 18 ಚೆಂಡುಗಳಲ್ಲಿ ಪಂದ್ಯವನ್ನು ಜಯಿಸಬೇಕಾದ್ರೆ ಇನ್ನು ಕೂಡ 42 ಓಟಗಳು ಬರಬೇಕಾಗಿದೆ. 18ಕ್ಕೆ 42 ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಜಿಜೆ ಆರ್ಮಿ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ತಂಡ. ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಳಬೇಕು. ಬಹಳಷ್ಟು ವಿಳಂಬವಾಗ್ತಾ ಇದೆ. ಪುನೀತ್ ಹೊಸ ಬೌಲರ್. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಹೆಬ್ಬರಿ ಆಘಾತವನ್ನು ಕಾಣ್ತಾ ಇದೆ. 5ನೇ ಪತನವನ್ನು ಕಾಣ್ತಾ ಇದೆ ವಾಯುಪುತ್ರ ತಂಡ. ಹೊಸ ಆಟಗಾರಗಿರಿ 17 ಚೆಂಡುಗಳಲ್ಲಿ ಅಂತಿಮ ಹಂತದ 42 ಓಟಗಳು ಬರಬೇಕಾಗಿದೆ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹೋರಾಟ ನಿರೀಕ್ಷೆಯ ಪಂದ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಒನ್ ಸೈಡ್ ಆಗ್ತಾ ಇದೆ. ವಾಯುಪುತ್ರ ಬಹಳಷ್ಟು ಉತ್ತಮತೆ ಆರಂಭವನ್ನು ಪಡ್ಕೊಂಡ್ರು ಕೂಡ ಅಂತಿಮ 3 ಓವರ್ನಲ್ಲಿ ಬಿಟ್ಟುಕೊಟ್ಟಿರ್ತಕ್ಕಂಥ ಓಟಗಳೇ ಆ ತಂಡಕ್ಕೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಅಂತಿಮ 3 ಓವರ್ಗಳಲ್ಲಿ ಸುಬ್ಬು 4 ಸಿಕ್ಸರ್ ದಾಖಲಿಸಿದ್ದಾರೆ. ಮತ್ತೆ ಬಿರುಸಿನ ಹೊಡೆತ, ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಲಂಗಾಣಿ ಭಾಗದಲ್ಲಿ ಮತ್ತೆ ಸುಲಭ ಸಾಧ್ಯತೆ ಕ್ಯಾಚ್ ಪಡಿತಾ ಇದ್ದಾರೆ. ಹೊಬ್ಬರಿ ಆಘಾತ, 6ನೇ ಪತನವನ್ನು ಕಾಣ್ತಾ ಇದೆ ವಾಯುಪುತ್ರದ ತಂಡ. ಕ್ಕೆ 6
ತನ್ನ ಮೂಲಕ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಪುನೀತ್ ಬ್ಯಾಕ್ ಟು ಬ್ಯಾಕ್ ಹೋದರೆಯನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಧನಂಜಯ ಹೊಸ ಆಟಗಾರ 7ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ಚೆಂಡು ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ವಿಕೆಟ್ಸ್ ಅನ್ನು ಪುನೀತ್ ಪಡಿತಾ ಇದ್ದಾರೆ. ಮೊದಲ ಓವರ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ದಾಖಲಿಸಿದ್ರು. ಕೇವಲ 2 ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓವರ್ ಅಲ್ಲಿ 5 ಚೆಂಡುಗಳಲ್ಲಿ ಈವರೆಗೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 3 ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಸಂಘಟಿತವಾಗಿರ್ತಕ್ಕಂಥ ಹೋರಾಟವನ್ನು ಜಿಜೆ ಆರ್ಮಿ ಮಾಡ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೇಡನ್ ಓವರ್ ದಾಖಲಿಸಿದ್ರು. ಮೇಡನ್ ಸಹಿತವಾಗಿ 3 ವಿಕೆಟ್ ಅನ್ನು ಪುನೀತ್ ಪಡ್ಕೊಳ್ತಾ ಇದ್ರು. ಬಹಳಷ್ಟು ಉತ್ತಮ ಓವರ್ ಅನ್ನು ದಾಖಲಿಸಿದ್ರು. ಮುಕ್ತಾಯದ 6 ಓವರ್ಗಳ ಬಳಿಕ ತನ್ನ ಮೊತ್ತ 25ಕ್ಕೆ 7. ಪಂದ್ಯವನ್ನು ಮುಂದುವರಿಸಿಕೊಳ್ಳಬೇಕು. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನೂ ಕೂಡ 3 ಪಂದ್ಯಗಳು ಇವತ್ತಿನ ದಿನ ಸಾಗಬೇಕಾಗಿದೆ. ಅಂತಿಮ ಹಂತದ 12 ಚೆಂಡುಗಳಲ್ಲಿ ಜಯವನ್ನು ದಾಖಲಿಸಬೇಕಾದ್ರೆ 42 ಓಟುಗಳು ಬರಬೇಕಾಗಿದೆ. ಪವನ್ ಹೊಸ ಬೌಲರ್. 12ಕ್ಕೆ 42. ನವಾಲ್ ಸೂಚನೆ ರವಾನಿಸಿದ್ದಾರೆ. ಓಟಗಳ ಸೇರ್ಪಡೆ 1+1 2 ಓಟಗಳ ಸೇರ್ಪಡೆ ಮತ್ತು ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 27ಕ್ಕೆ ತಲುಪ್ತಾ ಇದೆ. 40 ಓಟಗಳು ಬರಬೇಕಾಗಿದೆ. ಒಂದೆಡೆ ಪುನೀತ್ ಮೊದಲ ಹಂತದಲ್ಲಿ ಎಸೆತಗಾರಿಕೆಯನ್ನು ದಾಖಲಿಸಿದ್ದಾರೆ. ಸದ್ಯ ಸಹೋದರ ಪವನ್ ಎಸೆಗಾರಿಕೆ ಭಾಗಕ್ಕಾಗಿ ಬರ್ತಾ ಇದ್ದಾರೆ. ನೋಬಾಲ್ ಸೂಚನೆ ರವಾನಿಸಿದ್ರು. 1+1 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 27. ಮತ್ತೆ ನೋ ಬಾಲ್ ಬರ್ತಾ ಇದೆ.
ಸತತ ನೋಬಾಲ್ಗಳನ್ನು ಎಸೆತಾ ಇದ್ದಾರೆ. 2 ನೋಬಾಲ್ ಎಸೆತವನ್ನು ಈ ಓವರ್ನಲ್ಲಿ ದಾಖಲಿಸಿರುವ ತಂಡ ಮತ್ತು ಕೂಡ 28ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಸಂಘಟಿತ ಹೋರಾಟ ಜಿಜೆ ಆರ್ಮಿ ಪರವಾಗಿ ನಡೀತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿಗೆ ಮತ್ತೆ ಬೆರುಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕೂಡ ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತು ಕೂಡ 30ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 37 ಓಟಗಳು ಬರಬೇಕಾಗಿದೆ. 37 ರನ್ಸ್ ರಿಕ್ವೈರ್ಡ್. ಮೂರನೇ ಬಾರಿ ಮತ್ತೆ ಪವನ್ ವಿಶಿಷ್ಟತೆ ಹೊಡೆತ, ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. 8ನೇ ಒಬ್ಬರಿ ಆಘಾತವನ್ನು ಕಾಣ್ತಾ ಇದೆ ವಾಯುಪುತ್ರದ ತಂಡ. ಬಹಳ ಸುತ್ತಮುತ್ತ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟವನ್ನು ದಾಖಲಿಸಿದ್ರು. ಪುನಃ ಮೊತ್ತ 31ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 36 ಓಟಗಳು ಬರಬೇಕಾಗಿದೆ. ಅಂತಿಮ 7 ಚೆಂಡುಗಳಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 6 ಚೆಂಡುಗಳಲ್ಲಿ 6 ಸಿಕ್ಸರ್ ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ವಾಯುಪುತ್ರದ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಟೇಸ್ಟ್ ಬಾಲ್ ವಿದ್ಯಮಾನದಲ್ಲಿ ಬಹಳಷ್ಟು ಮಂದಿ ಆಟಗಾರರು 6 ಎಸೆತಕ್ಕೆ 6 ಸಿಕ್ಸರ್ ದಾಖಲಿಸಿದ್ದಾರೆ. ಸದ್ಯ ವಾಯುಪುತ್ರದ ಆಟಗಾರರು 6 ಚೆಂಡುಗಳಲ್ಲಿ 6 ಸಿಕ್ಸರ್ ದಾಖಲಿಸಿದ್ರೆ ಮಾತ್ರ ಆ ತಂಡಕ್ಕೆ ಪಂದ್ಯಾಟದ ಮೊದಲ ಜಯದ ಅವಕಾಶಗಳಿವೆ. ಲೆಕ್ಕಾಚಾರ ತಪ್ಪಿದ್ರೆ ಜಿಜೆ ಆರ್ಮಿ ಪಂದ್ಯಾಟದ ಮೊದಲ ಜಯವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿ ಅಂಕಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 6ಕ್ಕೆ 36 ಯುವರಾಜನ ಹೊಡೆತಗಳು ವಾಯುಪುತ್ರದ ಆಟಗಾರರಿಗೆ ಬರಬೇಕಾಗಿದೆ. ಕ್ಕೆ 36 ಅಂಕಿತ್ ಕೊನೆಯ ಓವರ್ಗಾಗಿ
ಬ್ಲಾಕ್ ಆಲ್ ಚೆಂಡು ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂದೋಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 32ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳಲ್ಲಿ 35 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಜಿಜೆ ಆರ್ಮಿಯ ಸಂಘಟಿತ ಹೋರಾಟವೇ ಮೊದಲ ಜಯದ ಸಿದ್ಧತೆಯಲ್ಲಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ರೀತಿಯ ಹೊಡೆತಗಳ ವಿಜಯದ ಅಂತರವನ್ನು ತಗ್ಗಿಸದೆ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಳಲ್ಲ. ಅಂತಿಮ ಹಂತದ 3 ಚೆಂಡುಗಳಲ್ಲಿ 34 ಓಟಗಳು ಬರಬೇಕಾಗಿದೆ. 3ಕ್ಕೆ 34. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಉತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೋಟಗಳ ಸೇರ್ಪಡೆ ಅಂತಿಮ ಹಂತದ 2 ಚೆಂಡುಗಳಲ್ಲಿ 33 ಓಟಗಳು ಬರಬೇಕಾಗಿದೆ. ಪಂದ್ಯಾಟದ ಮೊದಲ ಜಯದ ಸಿದ್ಧತೆಯಲ್ಲಿ ಜಿಜೆ ಆರ್ಮಿಯ ಆಟಗಾರರು. ಅಕ್ಷ ಕವರ್ಸಿ ಭಾಗದಲ್ಲಿ ಬಹಳ ಸೂಕ್ತ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟಗಳ ಸೇರ್ಪಡೆ ದನ ಮೊತ್ತ 35ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಜಯವನ್ನು ದಾಖಲಿಸಬೇಕಾದ್ರೆ 32 ಓಟಗಳು. ತನ್ನ ಮೂಲಕ ಹೆದ್ದಾರಿ ಆಘಾತವನ್ನು ಕಾಣ್ತಾ ಇದೆ ಜಿಜೆ ಆರ್ಮಿ. ಪಂದ್ಯಾಟದ ಮೊದಲ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು. ಈಗ ಮುಕ್ತಾಯಗೊಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಾಯಕರ ಜವಾಬ್ದಾರಿ ಆಟವನ್ನು ಆಡಿದ್ರು. 4 ಸಿಕ್ಸರ್ ದಾಖಲಿಸಿದ್ರು. 30 ಓಟವನ್ನು ಆಡುವ ಶುಭ ಮ್ಯಾನ್ ಆಫ್ ದ ಮ್ಯಾಚ್. ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಶ್ರೀಯುತ ಹನುಮಂತರಾಯಪ್ಪ ಅವರು ನೀಡಬೇಕು. ಸ್ವಾಮಿ ಜಾಯರ್ಸರ ಹನುಮಂತರಾಯಪ್ಪ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರು ಒಂದು ಪ್ರಶಸ್ತಿಯನ್ನ ನೀಡಬೇಕಾಗಿ ಕೇಳಿಕೊಳ್ತಾರೆ. ಶುಭ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸುಬ್ಬ ಅವರಿಗೆ ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಶ್ರೀಯುತ ಹನುಮಂತರಾಯಪ್ಪ ಅವರು ನೀಡ್ತಾ ಇದ್ದಾರೆ. ಸಶಿ ಲೋಕೇಶ್ ಅವರು ಬರಬೇಕು. ರವಿ ಕಿತ್ತೂರಲ್ಲಿ ಒಂದು ಪಂದ್ಯದ ಮತ್ತವರ ಪ್ರಮುಖ ಸಂಘಟಕರು ಕೂಡ ಧನ್ಯವಾದಗಳು.